ನಾನು ರಾಘು. ಡಿಗ್ರಿ ಮುಗಿಸಿದ್ರು ಒಂದ್ ಸರಿಯಾದ ಕೆಲ್ಸ ಸಿಕ್ಕಿಲ್ಲ. ನನ್ ಪ್ರಯತ್ನನೂ ನಿಂತಿಲ್ಲ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದವ್ರದ್ದು ಕಾಂಬಿನೇಷನ್ ಇತ್ತು. ಸೊ ಆಕ್ಚುಲಿ ಹೆದರಿಕೆ ಆಗಿತ್ತು. ನಮ್ಮ ಫ್ರೆಶರ್ಸ್ ಅಂದ್ರೆ ಏನೋ ಒಂದ್ ಅಡ್ಜಸ್ಟ್ ಆಗುತ್ತೆ, ಹೆಂಗೋ ಮಾಡ್ಬಿಡ್ಬೋದು. ಅವ್ರು ತುಂಬಾ ದೊಡ್ಡ ಕಲಾವಿದ್ರು. ಇವತ್ತು ಡಾಕ್ಟರ್ ಆಗಿದ್ರೆ ನಾಳೆ ಇಂಜಿನಿಯರ್, ಇಲ್ಲ ಒಬ್ಬ ಭಿಕ್ಷೆ ಬಿಡೋನಾಗಿದ್ರೆ ನಾಳೆ 1000 ಕೋಟಿ ಓನರ್, ಪೊಲೀಸ್ ಆಫೀಸರ್. ಏನು ಒಬ್ಬ ಕ್ರಿಮಿನಲ್. ಹೌದು, ಒಂಥರ ಮಜಾ, ಒಳ್ಳೆ ಕಿಕ್ ಅನ್ಸ್ತು. ಜಾನ್ಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಹೌದು, ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದವರು, ಇನ್ಫ್ಲೂಯೆನ್ಸರ್ ಕೂಡ. ನಾನು ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಹೆಂಗ್ ಬರುತ್ತೋ, ಹೆಂಗ್ ಮಾಡ್ತಾರೆ, ಲೈಕ್ ಅದು ಆ ಒಂದು ಜಾನ್ಸಿ ಆಟಿಟ್ಯೂಡ್ ಬೇಕಲ್ಲ. ಆ ಒಂದು ಸದ್ಯಕ್ಕೆ ಡೆಲಿವರಿ ಕೆಲಸ ಮಾಡ್ಕೊಂಡು ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ. ಆನ್ಲೈನ್ ಫುಡ್ ಡೆಲಿವರಿ ಕೆಲಸ ಮಾಡ್ತೀನಿ. ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಯಾರೆಲ್ಲ ಕಲರ್ಸ್ ಕನ್ನಡ ಚಾನಲ್ ನೋಡ್ತಿರೋ, ಮತ್ತೆ ಯಜಮಾನ ಅನ್ನೋ ಒಂದು ಸೀರಿಯಲ್ ಬರುತ್ತೆ. ನಿಮ್ಗೆ ಆಲ್ರೆಡಿ ಬಂದು ತುಂಬಾ ದಿನ, ಅಂದ್ರೆ ತುಂಬಾ ಕಡಿಮೆ ದಿನಗಳಾದ್ರೂ ಸಹ ತುಂಬಾ ಆಲ್ರೆಡಿ ಹೆಸರು ಮಾಡಿದೆ. ಯಾಕೆಂದ್ರೆ ಎಲ್ಲಿ ನೋಡಿದ್ರು ಅದು ಪ್ರಚಾರ ಜಾಸ್ತಿ ಸಿಕ್ಕಿದೆ ಅಂತ ಒಂದು ಸೀರಿಯಲ್. ಅವರ ಆಕ್ಟಿಂಗ್ನಲ್ಲಿ ಮುಖ್ಯ ಪಾತ್ರ ಮಾಡಿದಂತಹ ನಮ್ಮ ರಾಘವ್ ಅವರು ನಿಜವಾದ ಹೆಸರು ಅಂತ ಏನು ಅಂತ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಏನು ಅಂತ. ಸೊ ರಾಘವ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅದು ಒಳ್ಳೆ ಹುಡುಗ ರಾಘವೇಂದ್ರ. ಸರ್ ನಮಸ್ತೆ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಮೊದಲನೇ ಸೀರಿಯಲ್ ಇದು? ಹೌದು, ಮೊದಲನೇ ಸೀರಿಯಲ್. ಸರ್ ಹೇಗಿದೆ ಸರ್ ರೆಸ್ಪಾನ್ಸ್? ಈಗ ಯಾಕಂದ್ರೆ ನಾನ್ ನೋಡಿದ ಮಟ್ಟಿಗೆ ತುಂಬಾ ರೆಸ್ಪಾನ್ಸ್ ಇದೆ ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಾವು ರೆಗ್ಯುಲರ್ ವಾಚ್ ಮಾಡ್ತೀನಿ. ಹೌದು, ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ ನಮ್ದು 10 ಗಂಟೆಯಿಂದ ಇವಾಗ 9 ಗಂಟೆ ಸ್ಲಾಟ್ ಚೇಂಜ್ ಆಗಿದೆ. ಓಕೆ. ಸೊ ಒಂದು ನಂಬಿಕೆ, ಲೈಕ್ ನಂಬಿಕೆ ಮುಟ್ಸಿದೆ. ಯಾಕಂದ್ರೆ ಇವಾಗ ನೋಡಿ, 10 ಗಂಟೆ ಸ್ಲಾಟ್ ಇದ್ರು ಹಿಂಗ್ ಬರೋದು ತುಂಬಾ ಕಷ್ಟ. ಹೌದು, ಸೀರಿಯಲ್ ನಮ್ದು. ಬಟ್ ಲೈಕ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಸೊ ನಮ್ದು ಕಂಟೆಂಟ್ ಬಂದು ಮಿಡಲ್ ಕ್ಲಾಸ್. ಎಲ್ರು ಮನೆಯಲ್ಲಿ ಒಬ್ಬ ಈ ತರದೊಂದು ಕಷ್ಟಗಳು ಸಹಜ ಅಲ್ವಾ, ಈ ತರ ಇದ್ದೇ ಇರುತ್ತೆ. ಸೊ ಹಂಗಾಗಿ ಈಸಿಯಾಗಿ ಕನೆಕ್ಟ್ ಆಗಿದೆ. ಬಟ್ ಇವಾಗ ನೀವು ಈ ಸೀರಿಯಲ್ ಅಲ್ಲಿ, ಅಂದ್ರೆ ಈಗ ಯಾವುದೇ ಒಬ್ಬ ನಟ ಒಂದು ಸೀರಿಯಲ್ ಬರ್ಬೇಕು ಅಂದ್ರೆ ನಿಮ್ಗೆ ಸಡನ್ ಆಗಿ ಸಿಕ್ತು ಅಂತ ನಾವ್ ಅನ್ಕೋತೀವಿ. ಬಟ್ ಇದರಿಂದ ತುಂಬಾನೇ ಶ್ರಮ ಇರುತ್ತೆ. ಯಾಕಂದ್ರೆ ನಾವು ನೋಡಿದವರು ಫಸ್ಟ್ ಸೀರಿಯಲ್ ಅಪ್ಪ ಹೀರೋಗ್ ಸಿಕ್ಕಿದಾರೆ, ಹೀರೋಗ್ ಮಾಡ್ತಾ ಇದಾರೆ, ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ನಾವ್ ಅನ್ಕೋತೀವಿ. ಬಟ್ ಇದರಿಂದ ತುಂಬಾ ಪ್ರಿಪರೇಷನ್, ತುಂಬಾ ಹೋಮ್ ವರ್ಕ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಯಾವ ತರ ಮಾಡಿದ್ರಿ? ಸೊ ಖಂಡಿತ ನನಗೂ ಏನು ಸಡನ್ ಆಗಿ ಸಿಕ್ಕಿಲ್ಲ ಇದು ಈ ಪ್ರಾಜೆಕ್ಟ್ ಯಜಮಾನ. ಸೊ ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಒಂದು 5-6 ಇಯರ್ಸ್ ಆಯ್ತು. ಸೊ ಇದಕ್ ಮುಂಚೆ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದೆಲ್ಲ ತುಮಕೂರಲ್ಲಿ, ಅರ್ಧ ಬೆಂಗಳೂರು, ಅರ್ಧ ತುಮಕೂರಲ್ಲಿ. ಫಸ್ಟ್ ಇಲ್ಲೇ ವಿಜಯನಗರ ಅತ್ತೆ ಮನೇಲಿ ಇದ್ದಿದ್ದು. ಆಮೇಲೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಮುಗಿಸಿ ನಾನು ಥಿಯೇಟರ್ ಮಾಡಿದೆ. ಸೊ ಥಿಯೇಟರ್ ಡ್ರಾಮಾ ನಮ್ ತುಮಕೂರಲ್ಲಿ ನಮ್ ತಂಡ ಇರೋದು ನಾಟಕ ಮನೆ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡ ಅಂತ. ಸೊ ಅಲ್ಲಿ ಒಂದಷ್ಟು ವರ್ಷ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿ ಹಲವಾರು ಶೋಸ್ ಗಳು ಕೊಡ್ತಾ ಇಲ್ಲಿಗೆ ಮತ್ತೆ ಬೆಂಗಳೂರಿಗೆ ಬಂದೆ. ಕೋವಿಡ್ ಬಂತು. ಅದು ಒಂದೊಂದು ಫೀಲ್ಡ್ ಅಲ್ಲ, ಕಂಪ್ಲೀಟ್ ಎಲ್ಲಾ ಫೀಲ್ಡ್ ವಾಪಸ್ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಮತ್ತೆ ಹೆಂಗೋ ರಿಕವರಿ ಆಯ್ತು, ಒಂದಷ್ಟು ವರ್ಷ ಸೈಕಲ್ ಹೊಡೆದು ಆಗಿದೆ ಸರ್. ನಾನು ಒಂದು 5-6 ಇಯರ್ಸ್ ಆಯ್ತು ಬಂದು, ನನಗೂ ಚೆನ್ನಾಗಿ ಸಿಕ್ಕಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ಅಂತ ಓಡಾಡ್ತಿದ್ದೆ. ಸೊ ವೈನಾಟ್ ಸೀರಿಯಲ್ ಅಂತ ಅನ್ಬಿಟ್ಟು ಒಂದು ಈಗ ರೀಸೆಂಟ್ ಆಗಿ 1-2-3 ಒಂದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಗಳು ಕೊಟ್ಟಿದೆ. ಸೊ ಫೈನಲಿ ನಾವು ಯಜಮಾನ. ಸರ್ ಹೆಂಗೆ ಇದು ಆಡಿಷನ್ ಮುಖಾಂತರ ಸಿಕ್ಕಿದ್ದ? ಅಷ್ಟೇ ಆಡಿಷನ್, ನೋ ನಥಿಂಗ್ ಇನ್ಫ್ಲುಯೆನ್ಸ್ ಏನೂ ಇಲ್ಲ, ಆಡಿಷನ್. ಯಾಕೆ ಯೂಶುವಲಿ ಏನಂತ್ಕೋತಾರೆ, ಆಡಿಯನ್ಸ್ ಅಲ್ಲಿ ಕೆಲಸ ಸುಮ್ಮನೆ ಆಡಿಯನ್ಸ್ ಕರೆಸ್ತಾರೆ, ಆಡಿಷನ್ ಕರೆಸ್ತಾರೆ, ಮತ್ತೆ ಸೆಲೆಕ್ಟ್ ಮಾಡೋದಿಲ್ಲ, ಯಾರ್ಯಾರು ಅವ್ರು ಬೇಕಾದವ್ರು ಹಾಕೋತಾರೆ ಅಂತ ಕೆಲವೊಂದು ಹೇಳ್ತಾರೆ ಕೆಲವರು. ಇಲ್ಲ, ಒಂದ್ ಏನಾಗುತ್ತೆ ಅಂದ್ರೆ ಅಫ್ಕೋರ್ಸ್ ಲೈಕ್ ಟೈಮು ಚೆನ್ನಾಗಿರ್ಬೇಕು. ಆಮೇಲೆ ಒಂದು ಪಾತ್ರ ಒಬ್ರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇವಾಗ ನೋಡಿ, ಒಂದು ಫೋಟೋದಲ್ಲಿ ನೋಡಕ್ ಒಂಥರ ಇರ್ತೀರಾ, ಎದುರುಗಡೆ ಬಂದಾಗ ಒಂದ್ ಫೀಲ್ ಬೇರೆ ಇರುತ್ತೆ. ನಾವು ಒಂದು ವಾಯ್ಸ್ ಆಗಿರ್ಬೋದು, ಯಾವ ತರ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದು ಡೈರೆಕ್ಟರ್ ಅಥವಾ ಒಂದು ಕಥೆ ಬರ್ದಿರೋರ್ಗೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ ಬರ್ದಿರ್ತಾರೆ, ಈ ತರ ಒಂದು ಫೇಸ್ ಇರಬೇಕು, ಈ ತರ ಒಂದು ಅಂದ್ರೆ ಆ ಪಾತ್ರಕ್ಕೆ ತುಂಬಬೇಕು. ಆತರ ಇದ್ರೆ ಮಾತ್ರ ಸಿಕ್ಕತ್. ನೀವು 1,000 5,000 ಜನ ಸೆಲೆಕ್ಟ್ ಆಡಿಷನ್ಸ್ ಕೊಟ್ಟು ಒಬ್ನೇ ಸೆಲೆಕ್ಟ್ ಆಗೋದು. ಸೊ ಹಂಗಾಗಿ ಈಗ ನಂದೊಂದು ಈ ಮಿಡಲ್ ಕ್ಲಾಸ್ ಹುಡುಗ, ಈ ಬಡವ ಹೆಂಗಿರ್ತಾರೆ ಕ್ಯಾರಿ ಮಾಡೋ ತರ ಇರ್ಬೇಕು. ಅಂದ್ರೆ ಇವನ್ ಸೆಟ್ ಆಗ್ತಾನೆ ಅಂತ ಅವ್ರೊಬ್ರು ಫೀಲ್ ಆದ್ರೆ ಕ್ಯಾರಿ ಓವರ್ ಆಗುತ್ತೆ. ಸೊ ಹಂಗಾಗಿ ಸರ್, ಇದಕ್ಕಿಂತ ಮುಂಚೆ ಯಾವ್ದಾದ್ರು ಸೀರಿಯಲ್ ಮಾಡಿದ್ರೆ ಕ್ಯಾರೆಕ್ಟರ್ಸ್ ಏನಿಲ್ಲ, ಸಿನಿಮಾದಲ್ಲೂ ಇಲ್ಲ, ಫಸ್ಟ್ ಹೀರೋ ಆಗಿನೇ ಮೇನ್ ಲೀಡಿಂಗ್ ಕ್ಯಾರೆಕ್ಟರ್. ಸರ್ ಫಸ್ಟ್ ಅಂದ್ರೆ ಕ್ಯಾಮರಾ ಮುಂದೆ ಬಂದಾಗ ನಿಮ್ ಜೊತೆ ದೊಡ್ಡ ಕಲಾವಿದರಿದ್ದಾರೆ, ರಮೇಶ್ ಭಟ್ ಸರ್. ಅವ್ರ ಜೊತೆ ಆಕ್ಟ್ ಮಾಡುವಾಗ ಹೇಗ ಅನಿಸ್ತದೆ? ಆಕ್ಚುಲಿ ನನಗೆ ನಾನು ಫಸ್ಟ್ ಹೇಳಲೇಬೇಕು ಇದನ್ನ. ಸೊ ಯಜಮಾನ ನಮ್ ಸೀರಿಯಲ್ ಟೈಟಲ್ 2 ಸ್ಟಾರ್ಸ್ ಇದಾರೆ. ಹೌದು. ಸೊ ಅವ್ರ ಟೈಟಲ್ ಸರ್ ಇಲ್ಲ ವಿಷ್ಣುವರ್ಧನ್ ಅಲ್ಲ, ನಮ್ ಸೀರಿಯಲ್ ಅಲ್ಲ, ಸಿನಿಮಾ ಟೈಟಲ್. ಹೌದು, ದರ್ಶನ್ ಅವ್ರದ್ದು ಮತ್ತೆ ವಿಷ್ಣುವರ್ಧನ್ ಅವ್ರದ್ದು. ಸೊ ಹೌದು, ನಮ್ಗೆ ಈ ಸೀರಿಯಲ್ ಅಲ್ಲಿ ಸಿಕ್ಕಿರೋದು ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಮ್ ಸೀರಿಯಲ್ ಅಲ್ಲಿ 2 ತೂಕ ಅಂದ್ರೆ ನಾಗಬಣ್ಣ ಸರ್, ರಮೇಶ್ ಭಟ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಪ್ರತಿಯೊಂದು ಡೈಲಾಗ್ ಅಲ್ಲೂ ಚಿಕ್ಕ ಪುಟ್ಟ ವೇರಿಯೇಷನ್ಸ್ ಹೇಳ್ಕೊಡ್ತಾನೆ ಇರ್ತಾರೆ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದವ್ರದ್ದು ಕಾಂಬಿನೇಷನ್ ಇತ್ತು. ಸೊ ಆಕ್ಚುಲಿ ಹೆದರಿಕೆ ಆಗಿತ್ತು. ನಮ್ಮ ಫ್ರೆಶರ್ಸ್ ಅಂದ್ರೆ
ಏನೋ ಒಂದು ಅಡ್ಜಸ್ಟ್ ಆಗುತ್ತೆ, ಹೆಂಗೋ ಮಾಡ್ಬಿಡ್ಬೋದು. ಅವ್ರು ತುಂಬಾ ದೊಡ್ಡ ಕಲಾವಿದ್ರು. ಹೆಂಗೆ ಅನ್ನೋದೊಂದು ಇರುತ್ತೆ ಆಕ್ಚುಲಿ ಮನ್ಸಲ್ಲಿ, ಲೈಕ್ ಹೆಂಗ್ ಟ್ರೀಟ್ ಮಾಡ್ತಾರೆ, ಅವ್ರ ಮುಂದೆ ಏನಾದ್ರು ತಪ್ಪು ಹೇಳ್ಬಿಟ್ರೆ ಹೆಂಗಪ್ಪ ಅಂತ. ಬಟ್ ತುಂಬಾ ಡೌನ್ ಟು ಅರ್ತ್ ಮನುಷ್ಯ ಅವರು. ಸೂಪರ್ ಹ್ಯೂಮನ್ ಬೀಯಿಂಗ್ ಅವರು, ರಮೇಶ್ ಭಟ್ ಸರ್. ಸರ್ ಈಗ ನಿಮ್ಮ ಪೇರು ಝಾನ್ಸಿ ಅವರು. ಸೊ ಝಾನ್ಸಿ ಬಗ್ಗೆ ಹೇಳೋದಾದ್ರೆ ಹೆಂಗೆ ನೀವು ಆಫ್ ದ ಸ್ಕ್ರೀನ್ ಅಂದ್ರೆ ಮೀನ್ಸ್ ಕ್ಯಾಮ್ರಾ ವಿತೌಟ್ ಕ್ಯಾಮ್ರಾನು ಹೇಗಿರ್ತೀರಾ, ಮೀನ್ಸ್ ಅವ್ರಿಗೆ ಎದುರ್ಕೋತೀರಾ ಅದೇ ತರ? ಇಲ್ಲ ಖಂಡಿತ ಅವರು ಹಂಗಿಲ್ಲ, ನಾನು ಹಂಗಿಲ್ಲ. ಲೈಕ್ ತುಂಬಾ ನಮ್ಮ ಟೀಮ್ ಏನಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಒಂದು ಫ್ಯಾಮಿಲಿ ತರ ಇದೀವಿ. ಸೊ ನಮ್ಮ ಹೀರೋ ಮನೆ ಕಡೆ ಆಗಿರ್ಬೋದು, ಇಲ್ಲಿ ಹೀರೋಯಿನ್ ಫ್ಯಾಮಿಲಿ ಆಗಿರ್ಬೋದು, ಒಬ್ರಿಗಿಬ್ರು ಅಂತಲ್ಲ, ಯಾರು ನಾವು ಜಗಳಾಡಲ್ಲ. ತುಂಬಾ ಎಷ್ಟು ಚೆನ್ನಾಗಿರ್ತೀವಿ ಅಂತಂದ್ರೆ, ಆಮೇಲೆ ಸೆಟ್ ಅಷ್ಟೇ ಚೆನ್ನಾಗಿದೆ, ಟೆಕ್ನಿಷಿಯನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇವಾಗ ಕುಮಾರ್ ಸರ್ ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ. ಹಾ, ಮುಂಚೆ ಭೂಮಿಗೆ ಬಂದ ಭಗವಂತ ಅಂತ ಸೀರಿಯಲ್ ಮಾಡ್ತಿದ್ರು. ಸೊ ಇವಾಗ ಇದನ್ನ ಲೀಡ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಪೇಷನ್ಸ್ ಇದೆ ಮನುಷ್ಯಗೆ ಆಕ್ಚುಲಿ ಕುಮಾರ್ ಸರ್ ನಮ್ ಡೈರೆಕ್ಟರ್ಗೆ. ಸೊ ನೀವು ಆಕ್ಚುಲಿ ನೋಡಿ, ಎಂತ ಆರ್ಟಿಸ್ಟ್ ಆದ್ರೂ ಒಂದೊಂದ್ಸತಿ ಟೆನ್ಷನ್ ಅಲ್ಲಲ್ಲ, ನಮಗೆ ಆಸ್ ಎನ್ ಆರ್ಟಿಸ್ಟ್ ಎಂತ ಒನ್ ಟೇಕ್ ಆರ್ಟಿಸ್ಟ್ ಆದ್ರೂ ಒಂದೊಂದ್ಸತಿ ಫಂಬಲ್ ಆಗುತ್ತೆ, ಒಂದೊಂದ್ಸತಿ ಝೋನ್ ಔಟ್ ಆಗಿರ್ತೀವಿ. ತುಂಬಾ ನಮಗೂ ಒಂದೊಂದ್ಸತಿ ತಗ್ಲಾಕೊಂಡ್ಬಿಡ್ತೀವಿ, ಅಲ್ಲಿಂದ ತಗೊಳಕ್ ಆಗಲ್ಲ, ಅವ್ರಿಗೆ ಬೆಸ್ಟ್ ಕೊಡಕ್ ಆಗಲ್ಲ. ಸೊ ಅದನ್ನ ಪೇಷನ್ಸ್ ಇಂದ ಕೂತು ಎಷ್ಟು ಟೇಕ್ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅಂತ. ಸೊ ನಮ್ ಕುಮಾರ್ ಸರ್ ಹೇಳ್ಕೊಡ್ತಾರೆ. ಅವಾಗ ರಾಮ್ಜಿ ಸರ್ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ಇವಾಗ ಕಡಿಮೆ ಬರ್ತಿರೋದು ನಮ್ ಸೆಟ್, ಬಟ್ ಬಂದ್ರು ಒಂದ್ ಎನರ್ಜಿ ಇರುತ್ತಲ್ಲ, ಅಷ್ಟು ದಿವಸಕ್ಕೂ ಕೊಟ್ಟೋಗ್ತಾರೆ. ಒಂದ್ ದಿವಸ ಬಂದ್ರೆ ಆ ಹೀಟ್ ಇರುತ್ತೆ ರಾಮ್ಜಿ ಸರ್ ನಮ್ ಸೆಟ್ ಬಂದ್ರೆ. ಸೊ ಓವರ್ ಆಲ್ ಝಾನ್ಸಿ ಬಗ್ಗೆ ಹೇಳೋದಾದ್ರೆ, ಸೊ ಫೈನ್ ಸೆಟ್ ಅಲ್ಲಿ ಹಂಗಿದ್ರೆ, ಆಫ್ ಸೆಟ್ ಅಷ್ಟೇ ತುಂಬಾ ಚೆನ್ನಾಗಿ ಒಂದ್ ಫ್ಯಾಮಿಲಿ, ಅವರು ಅಂತಲ್ಲ ಎಲ್ಲರೂ ಒಳ್ಳೆ ಫ್ಯಾಮಿಲಿ ತರ ಇದೀವಿ. ಆಕ್ಚುಲಿ ರಾಮ್ಜಿ ಸರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಅವ್ರು ಯಾವುದೇ ಒಂದು ಸೀರಿಯಲ್ ಮಾಡಿದ್ರು ಒಂದು ಟ್ರೆಂಡ್ ನ ಸೃಷ್ಟಿ ಮಾಡ್ತಾರೆ. ಮಂಗಳ ಗೌರಿ ಆಗ್ಬೋದು, ಪುಟ್ಟ ಗೌರಿ, ತುಂಬಾ ಸೀರಿಯಲ್ ಮಾಡಿದ್ರು. ಅವ್ರು ಯಾವುದೇ ಸೀರಿಯಲ್ ಮಾಡ್ಲಿ, ಸೀರಿಯಲ್ ಇಂಡಸ್ಟ್ರಿನಲ್ಲಿ ಒಂದು ಟ್ರೆಂಡ್. ಏನು ಸಿನಿಮಾದಲ್ಲಿ ಒಂದು ಹೆಸರು ಸೂಪರ್ ಡೂಪರ್ ಹಿಟ್ ಅಂತ, ಹಂಗೆ ಸೀರಿಯಲ್ ಅಲ್ಲಿ ಸೂಪರ್ ಡೂಪರ್ ಹಿಟ್. ಈಗ ನಿಮ್ದು ಆಲ್ಮೋಸ್ಟ್ TRP ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ಓವರ್ ಆಲ್ ವೀಕ್ಷಣೆ ಮಾಡಿದಾಗ ಅನಿಸ್ತು 10 ಗಂಟೆಯಿಂದ 9 ಗಂಟೆ ಬಂದಿದ್ದಾಗ್ಬೋದು, ಮತ್ತೆ ತುಂಬಾ ಹೆಸರು ಪಡೆದಿದೆ. ಸೊ ಈಗ ನೀವು ಮುಂಚೆ ವಿತೌಟ್ ಯಜಮಾನ, ಮುಂಚೆ ಬಿಫೋರ್ ಯಜಮಾನ ನೀವ್ ಹೆಂಗಿದ್ರಿ, ಆಫ್ಟರ್ ಯಜಮಾನ ಈಗ ಹೆಂಗಿದ್ದೀರಾ? ಆಡಿಯನ್ಸ್ ಮಾತಾಡ್ಸೋದಾಗ್ಲಿ ಅಥವಾ ಲೇಡೀಸ್, ಎಸ್ಪೆಷಲಿ ಲೇಡೀಸ್ ನೋಡ್ತಾರೆ, ಸೊ ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ಬಂದು ಹೆಂಗೆ ರೆಕಗ್ನೈಸ್ ಮಾಡ್ತಾರೆ? ಇವಾಗ ನಾನು ಮುಂಚೆ ಆಕ್ಚುಲಿ ನಾನ್ ಬರೀ ಲೇಡೀಸ್ ಸೀರಿಯಲ್ಸ್ ನೋಡ್ತಾರೆ, ಮನೇಲಿ ಅವ್ರು ನೋಡ್ತಾರೆ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಅದು ನನ್ಗಂಗ್ ಫೀಲ್ ಬಂದಿಲ್ಲ, ಯಾಕಂದ್ರೆ ತುಂಬಾ ಜನ ಹೌದು ತುಂಬಾ ಜನ ಜನರು ಲೈಕ್ ಮಾತಾಡ್ಸಿದ್ದಾರೆ, ನಾವ್ ನಿಮ್ ಸೀರಿಯಲ್ ನೋಡ್ತೀವಿ, ಹಿಂಗ್ ಸ್ಟೋರಿ ಆಯ್ತು, ಮುಂದೆ ಏನಾಗುತ್ತೆ ಅಂತ ಒಂದು ಲೈಕ್ ಹಿಂಗೆ ಇಂಟರಾಕ್ಷನ್ಸ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಇವ್ರು ನೋಡ್ತಿಲ್ಲ, ಇವ್ರು ನೋಡ್ತಿದ್ದಾರೆ ಅಂತಂದ್ರೆ ಲೈಕ್ 100% ಖುಷಿ ಆಗುತ್ತೆ. ಸೊ ಮುಂಚೆ ಹೇಗಿದ್ದೆ ನಾನು ಅಂತಂದ್ರೆ, ನಾರ್ಮಲ್ ನಂದೊಂದು ಸ್ಕೆಡ್ಯೂಲ್ ಇತ್ತು, ನಾನು ಬೇರೆ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದೆ ಆಕ್ಚುಲಿ. ಸೊ ಲೈಫ್ ಅಂದ್ರೆ ಯಾರು ಕಂಡಿಡ್ತಿರ್ಲಿಲ್ಲ, ಪಬ್ಲಿಕ್ ಫಿಗರ್ ಆಗಿರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಗುರ್ತಿಸ್ತಾರೆ. ಸೊ ಅದೇ ಅಲ್ವಾ ಒಂದು ಅಪ್ರಿಸಿಯೇಷನ್, ಯಾರೋ ಒಬ್ರು ಗುರ್ತಿಸಿ ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ. ಕಲಾವಿದನಿಗೆ ಅದೇ ಅದು ಕೋಟಿ ಅದೇ ಏನಿಲ್ಲ ಅಂದ್ರೂ ಸಾಕು, ಯಾರೊಬ್ರು ಗುರ್ತಿಸಿ ಮಾತಾಡ್ಸಿದಾರೆ ಅಂದ್ರೆ ಅದಕ್ಕಿಂತ ಇನ್ ಎನರ್ಜಿ ಏನು ಇಲ್ಲ. ಇಷ್ಟು ವರ್ಷ ಓಡಾಡಿದ್ದು ಅದಕ್ಕೆ. ಸರ್ ಈಗ ನಿಮ್ಮ ಜಸ್ಟ್ ಬ್ರೀಫ್ ಆಗಿ ಅಂದ್ರೆ ನೀವು ಏನ್ ಓದಿರೋದು ರಾಘವೇಂದ್ರ? ನಾನು BSc ಮಾಡಿದ್ದೀನಿ ತುಮಕೂರಲ್ಲಿ. BSc ಮಾಡಿರೋದು. ನಿಮ್ಮ ರಿಯಲ್ ನೇಮ್ ಆಕ್ಚುಲಿ ಹೇಳಿಲ್ಲ ನಾನು. ಹರ್ಷ. ಓಕೆ, ಹರ್ಷ ರಾಘವೇಂದ್ರ ಆಗಿರೋದು ಇವಾಗ. ಸರ್ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಿಮ್ಮ ತಂದೆ ತಾಯಿ ಏನಾದ್ರು ಕಲಾವಿದರಾಗಿದ್ರ ಅಥವಾ ಯಾರು ಫಸ್ಟ್ ಟೈಮ್ ನೀವೇ? ಇಲ್ಲ, ನಮ್ಮ ಅಪ್ಪನೂ ನಾಟಕ ಮಾಡಿದ್ದಾರೆ ಪೌರಾಣಿಕ. ಸೊ ಅಂದ್ರೆ ನಮ್ದು ತುಮಕೂರ್ ಹತ್ರ ಸಿಟಿ ಅಲ್ಲ, ನಮ್ದು ತುಮಕೂರು ರೋಡಲ್ಲಿ ಕುಣಿಗಲ್ ಹೋಗೋ ರೂಟ್ ಅಲ್ಲಿ ಬಾಣವರ ಅಂತ ಹಳ್ಳಿ ನಮ್ದು. ಯೂಶಲಿ ನಮ್ಮೂರ್ ಅಂತ ಅಲ್ಲ, ಪ್ರತಿಯೊಂದು ಹಳ್ಳಿಲೂ ನಾಟಕ ಆಡಿರ್ತಾರೆ, ಪ್ರತಿಯೊಬ್ರು ಮನೆಯವ್ರು ಕೂಡ. ಸೊ ಹಂಗಾಗಿ ನಮ್ಮ ಅಪ್ಪನೂ ಮಾಡಿದ್ರು. ಸೊ ಹಂಗಾಗಿ ನನ್ಗೆ ಆಕ್ಚುಲಿ ಲಿಂಕ್ ಸಿಕ್ಕಿದ್ದು. ನಾನು ಬರ್ಬೇಕು ಅಂತಾನೆ ಬಂದಿಲ್ಲ ಫೀಲ್ಡ್ಗೆ. ನಾನು ಫಸ್ಟ್ ಥಿಯೇಟರ್ ಮಾಡಿದ್ದು, ಥಿಯೇಟರ್ ಡ್ರಾಮಾಸ್. ನನ್ಗೆ ರಜಾ ಇತ್ತು, ರಜಾ ಇದ್ದ ಟೈಮ್ ಅಲ್ಲಿ ನಾವು ಅಪ್ಪಂಗ್ ಪರಿಚಯ ಇದ್ದಿದ್ದ ಒಂದು ಟೀಮ್ ಇತ್ತಲ್ಲ, ಅಲ್ಲಿ ಹೋಗಿ ಲೈಕ್ ಈ ತರ ಇಂಟ್ರೊಡ್ಯೂಸ್ ಮಾಡ್ಸೋರು ಹೆಂಗಿದ್ದಾನೆ, ಸೊ ನೋಡು ಅಂತ. ಸೊ ನಾನು ಮಾಡ್ತಾ ಲೈಕ್ ವಾವ್ ಅನ್ಸ್ತು, ಇದ್ರಲ್ಲಿ ಏನೋ ಇದೆ. ಇವಾಗ ನೋಡಿ, ಈಗ ನೀವೊಂದು ಪ್ರೊಫೆಷನಲ್ ಈಗ ಆಸ್ ಅನ್ ಆರ್ಟಿಸ್ಟ್, ಈಗ ಬೇರೆ ಒಬ್ರು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಬಿಟ್ಟು ಇಂಜಿನಿಯರ್ ಆಗಲ್ಲ, ಇಂಜಿನಿಯರ್ ಬಿಟ್ಟು ಡಾಕ್ಟರ್ ಆಗಕ್ಕಾಗಲ್ಲ, ಅಥವಾ ಮತ್ತೊಂದೇನೋ ಆಗಕ್ಕಾಗಲ್ಲ. ನಮ್ದು ಹಂಗಲ್ವಲ್ಲ, ದಿವ್ಸಕ್ಕೂ ಅನ್ನೋದು ಆಗ್ಬೋದು. ಇವತ್ತು ಡಾಕ್ಟರ್ ಆಗಿದ್ರೆ ನಾಳೆ ಇಂಜಿನಿಯರ್, ಇಲ್ಲ ಒಬ್ಬ ಭಿಕ್ಷೆ ಬಿಡೋನಾಗಿದ್ರೆ ನಾಳೆ 1000 ಕೋಟಿ ಓನರ್, ಪೊಲೀಸ್ ಆಫೀಸರ್, ಏನು ಒಬ್ಬ ಕ್ರಿಮಿನಲ್. ಒಂಥರ ಮಜಾಕ್, ಒಳ್ಳೆ ಕಿಕ್ ಅನ್ಸ್ತು. ಇದ್ರಲ್ಲಿ ಏನೋ ಇದೆ, ಇದ್ರಲ್ಲ ತಿಳ್ಕೊಬೇಕು, ಒಳಗಡೆ ಹೋಗ್ಬೇಕು ಅಂತ ಅಲ್ಲಿ ನನ್ನ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಲೈಕ್ ಐ ಗೇವ್ ಮೈ ಟೈಮ್ ಅಂದ್ರೆ
ಒಬ್ಬ ಕಲಾವಿದ ಆಲ್ಮೋಸ್ಟ್ ಪ್ರಪಂಚದಲ್ಲಿ ಯಾವ ತರ ಕೆಲಸಗಳಿದೆ ಎಲ್ಲಾ ಕೆಲಸಗಳನ್ನು ಒಬ್ಬ ಕಲಾವಿದ ಅನುಭವಿಸ್ತಾನೆ. ಖಂಡಿತ ಹೌದು. ಇವಾಗ ಒಂದು ಮಾಡ್ತೀರಾ ಅಂತ ಅಂದ್ರೆ ಅದನ್ನ ಅನುಭವಿಸೇ ಮಾಡ್ಬೇಕು. ನಾನ್ ಇದು ಅಂತ ಅನ್ಕೊಂಡೆ ಮಾಡ್ಬೇಕು, ಅವಾಗ್ಲೇ ಯು ಕ್ಯಾನ್ ಗಿವ್ ಬೆಸ್ಟ್ ಅಂತ ಅನ್ಸುತ್ತೆ. ಸರ್ ಅವಾಗ್ಲೂ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಯಜಮಾನ ಅನ್ನೋದು ಟೈಟಲ್ ಮಾಡಿರೋದು ದಿಗ್ಗಜರು ಅಂತ. ಹೌದು ಹೌದು. ಯಾಕಂದ್ರೆ ವಿಷ್ಣು ಸರ್ ಮಾಡಿದ್ರು ಫಸ್ಟ್, ಅದು ಸೂಪರ್ ಡೂಪರ್ ಇತ್ತು. ಹೌದು. ಮತ್ತೆ ಡಿ ಬಾಸ್ ಮಾಡಿದ್ರು, ಅದು ಸೂಪರ್ ಡೂಪರ್ ಇತ್ತು. ಈಗ ನೀವು ಮಾಡ್ತಿದ್ದೀರಿ, ಸೊ ಎಷ್ಟು ಖುಷಿ ಆಗುತ್ತೆ. ಅವ್ರುಗಳು ಹೀರೋ ಆಗಿ ಮಾಡಿದಂತ. ನನಗೆ ಆಕ್ಚುಲಿ ಟೈಟಲ್ ಗೊತ್ತಿರ್ಲಿಲ್ಲ, ನಾನು ಸೆಲೆಕ್ಟ್ ಆಗಿದೆ ಅಂತ ಗೊತ್ತಿತ್ತು ಒಂದು ಲೀಡ್ ರೋಲ್ಗೆ. ಯಜಮಾನ ಅಂತ ಒಂದು ಟೈಟಲ್ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ ನಾನು ಲೈಕ್ ಒಂದು ಫ್ಯೂಚರ್ ಅಂದ್ರೆ ಅಷ್ಟು ತೂಕ ಇದೆ ಅದಕ್ಕೆ. ಹೌದು, ಆ ಟೈಟಲ್ಗೆ ತೂಕ ಇದೆ. ಹೌದು ಖಂಡಿತ. ಇವಾಗ ನೋಡಿ ಸೀರಿಯಲ್ ಅಲ್ಲಿ ಯಾರು ಮತ್ತೆ ಅದನ್ನ ಮಾಡಕ್ಕಾಗಲ್ಲ. ಅದು ಒಂದು ಲೈಕ್ ಪುಣ್ಯ ಅಂತಾನೆ ಹೇಳ್ಬೋದು ಸೀರಿಯಸ್ ಆಗಿ. ಅವ್ರು ಮಾಡಿರೋ ಟೈಟಲ್ ನನಗ್ ಸಿಕ್ಕಿರೋದು, ನಮ್ಮ ಯಜಮಾನ ತಂಡಕ್ಕೆ ಸಿಕ್ಕಿರೋದು ಖಂಡಿತ ಖುಷಿನೇ. ಅದು ಸಿಕ್ಕಿದ ತಕ್ಷಣ ಲೈಕ್ ಐ ವಾಸ್ ಹ್ಯಾಪಿ, ತುಂಬಾ ಖುಷಿ ಆಗಿತ್ತು. ಸರಿ, ಆಕ್ಚುಲಿ ಯಾವುದೇ ಒಬ್ಬ ನಟನಿಗೆ ಒಂದು ಗುರಿ ಇರ್ತಾರೆ, ಈ ತರ ಹೀರೋ ತರ ಆಗ್ಬೇಕು, ಅಥವಾ ಈ ಹೀರೋ ನನಗೆ ಇಷ್ಟ, ಇವ್ರ ಆಕ್ಟಿಂಗ್ ಇಷ್ಟ. ಅಂದ್ರೆ ನಿಮ್ದು ಯಾರಾದ್ರೂ ಫೇವರೇಟ್ ಹೀರೋ ಆತರ ಯಾರು ಇದಾರೆ? ಸರ್ ನಾನು ಆಕ್ಚುಲಿ ಸ್ಕ್ರಿಪ್ಟ್ಸ್ ನ ತುಂಬಾ ಇಷ್ಟಪಡ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಒಬ್ರು ಅಂತಲ್ಲ, ಆಕ್ಚುಲಿ ನಾನು ನನಗೆ ಹೀರೋ ಅಂತ ಗೊತ್ತಿದ್ದೆ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅನ್ನೋದ್ಕಿಂತ ಅಪ್ಪು ಅಂತ ನನಗೆ ಗೊತ್ತಿತ್ತು ಆಕ್ಚುಲಿ. ಪುನೀತ್ ಅದೇ ಅದೆಲ್ಲ ಗೊತ್ತಾಗಿದ್ರೆ ಮುಂಚೆ ಎಲ್ಲ. ಇವಾಗ ರಿಲೀಸ್ ಆಗಿತ್ತಲ್ಲ ಅದು ನಾನು ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ದು. ಹೀರೋ ಅಂತ ಗೊತ್ತಿದ್ದೆ ಅಪ್ಪು ಅವರು ಫಸ್ಟ್ ನನಗೆ. ಓಕೆ, ಸೊ ಅದಾದ್ಮೇಲೆ ಈಗ ಕೆಲವರು ಹೇಳ್ತಾರೆ ನಾನು ಇವರಿಂದ ಇದನ್ನ ಕಲಿತೀನಿ, ಡ್ಯಾನ್ಸ್ ಕಲಿತೀನಿ, ಇವರಿಂದ ನಾನು ಆಕ್ಟಿಂಗ್ ಕಲಿತೀನಿ, ಇವರಿಂದ ಫೈಟ್ ಕಲಿತೀನಿ. ಮತ್ತೆ ನೋಡಿ ಡ್ಯಾನ್ಸ್ ಅಂತ ಬಂದಿದ ತಕ್ಷಣ ಮತ್ತೆ ನಾನು ಅಪ್ಪು ಸರ್ನೇ ತಗೋಬೇಕು. ನಾನು ತುಂಬಾ ಸತಿ ನೋಡಿದೀನಿ. ಒಂದು ಸೆಲೆಬ್ರಿಟಿನ ಇಂಥವ್ರನ್ನ ಜಾಸ್ತಿ ಸತಿ ನೋಡಿರೋದು ಅಂದ್ರೆ ಅಪ್ಪು ಸರ್ನೇ. ನಮ್ ತುಮಕೂರು ಗಾಯತ್ರಿ ಥಿಯೇಟರ್ ಅಲ್ಲಿ ನಾನು ಆಲ್ಮೋಸ್ಟ್ ನೋಡಿರೋದು. ಸರ್ ಓವರ್ ಆಲ್ ಈಗ ನಿಮ್ಮ ಫ್ಯೂಚರ್ ಅಂದ್ರೆ ನಿಮ್ಗೆ ಇಂತ ಒಂದು ಗೋಲ್ ಅಂತ ಇದೆ, ಈಗ ಸ್ಟಾರ್ಟಿಂಗ್ ಮೆಟ್ಲ ಹತ್ತಿದಿದೆ, ಈ ತರ ಒಂದು ಗೋಲ್ ಇದೆ ಅಂದು ನಿಮ್ ಗೋಲ್ ತಿಳ್ಕೊಬೋದಾ? ಸರ್ ನೋಡಿ ಸರ್, ನನಗೆ ಇವಾಗ ನಾನು ಏನು ಸೀರಿಯಲ್ ಮಾಡ್ತಾ ಇದ್ದೀನಿ. ನನಗೆ ಸಿನಿಮಾ ಮಾಡ್ಬೇಕು, ಸೀರಿಯಲ್ ಮಾಡ್ಬೇಕು ಆ ತರದ್ದೇನಿಲ್ಲ. ನನ್ ಒಟ್ನಲ್ಲಿ ಒಳ್ಳೆ ಸ್ಕ್ರಿಪ್ಟ್ಸ್ ಮಾಡ್ಬೇಕಷ್ಟೇ. ಒಟ್ನಲ್ಲಿ ಲೈಫ್ ಅಲ್ಲಿ ಬಿಸಿ ಇರ್ಬೇಕು ಆಕ್ಟಿಂಗ್ ಅಲ್ಲಿ. ಈ ಸಿನಿಮಾ ಒಳ್ಳೆ ಕಲಾವಿದ ಆಗ್ಬೇಕು ಅಷ್ಟೇ. ಸಿನಿಮಾನೇ ಮಾಡ್ಬೇಕು, ಸೀರಿಯಲ್ಲೇ ಮಾಡ್ಬೇಕು ಅಂತ ಹಾಗೇನಿಲ್ಲ. ಒಟ್ಟಿನಲ್ಲಿ ಲೈಫ್ ಅಲ್ಲಿ ಬಿಸಿ ಇರಬೇಕು ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಬಟ್ ಏನಂದ್ರೆ ಇವಾಗ ಸಿನಿಮಾ ಎಷ್ಟೋ ಸಿನಿಮಾಗಳು ಬರ್ತವೆ, ಹೆಸರೇ ಉಳಿಯಲ್ಲ, ಆತರ ಹೊಟ್ಟೋಗ್ಬಿಡ್ತವೆ. ಖಂಡಿತ. ಬಟ್ ಸೀರಿಯಲ್ ಹಂಗಲ್ಲ, ಕೆಲವೊಂದು ಜನಗಳ ಮನಸ್ಸಲ್ಲಿ ಕುತ್ಕೊಬಿಡ್ತೀವಿ ನಾವು. ಸೀರಿಯಲ್ ಮೇನ್ ಲೀಡ್ ಅಂತಲ್ಲ, ಸೀರಿಯಲ್ ಅಲ್ಲಿ ಒಂದು ಎಪಿಸೋಡ್ ಅಲ್ಲಿ ಹಿಂಗ್ ಬಂದೋದ್ರೆ ಸಾಕು, ಯಾರು 100% ಗುರ್ತಿಸ್ತಾರೆ. ಅದು ಇರೋ ಪವರ್ ಸೀರಿಯಲ್ಗೆ. ಆಕ್ಚುಲಿ ಸಿನಿಮಾನೇ ಒಂಥರ ಜಗತ್ತು ಸರ್, ಇದೇ ಒಂಥರ ಜಗತ್ತು. ಅದೊಂಥರ ಡಿಫ್ರೆಂಟ್, ಇದೊಂಥರ ಡಿಫ್ರೆಂಟ್. ಅದು ಒಂದ್ಸತಿ ಬಂದ್ ಸೆಟ್ ಮಾಡಿ ಹೋಗುತ್ತೆ. ಇದು ಡೈಲಿ ಮನೇಲಿ ನೋಡ್ತಾ ಇರ್ತಾರೆ. ಅದೊಂಥರ ಆಡಿಯನ್ಸ್, ಇದೊಂಥರ ಆಡಿಯನ್ಸ್. ಸರ್ ನಿಮ್ಮ ಕೊಲಿಗ್ ಇನ್ನೂ ಸಾರಿ ಕೋ ಆರ್ಟಿಸ್ಟ್ ಇದಾರಲ್ಲ, ನಿಮ್ಮ ತಮ್ಮ ಫ್ರೆಂಡ್ ಕ್ಯಾರೆಕ್ಟರ್, ಸೊ ಅವರು ಮೊದಲನೇ ಸೀರಿಯಲ್ ಒಂದು HR ಅಂತ ಒಂದು ಸಿನಿಮಾ ಮಾಡಿದ್ದ, ಅದೊಂದು ಸಪೋರ್ಟಿಂಗ್ ರೋಲ್ ಮಾಡಿದ್ದ. ಸೊ ಲೈಕ್ ಒಳ್ಳೆ ಇದ್ರಲ್ಲಿ ಚೆನ್ನಾಗಿ ಸ್ಪೇಸ್ ಸಿಕ್ಕಿದೆ ಒಂದು ಫ್ರೆಂಡ್ ರೋಲ್. ಇದು ಫ್ರೆಂಡ್ ಅಂತಲ್ಲ, ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ. ನಾವು ಅದನ್ನೇ ಮಾತಾಡ್ಕೊಂತಿದ್ವಿ, ಹೆಂಗ್ ವರ್ಕೌಟ್ ಆಗುತ್ತೆ ನಮ್ ಕಾಂಬಿನೇಷನ್ ಗೊತ್ತಿಲ್ಲ, ಲೈಕ್ ಆಡಿಯನ್ಸ್ ಹೆಂಗ್ ತಗೊಂತಾರೆ ಅಂತ ಗೊತ್ತಿಲ್ಲ. ಬಟ್ ಆಕ್ಚುಲಿ ತುಂಬಾ ಇಷ್ಟಪಟ್ಟಿದ್ದಾರೆ. ನಂದು ಎಷ್ಟು ಕಮೆಂಟ್ ಏನಾರು ಇರುತ್ತೋ ಅವನಿಗೂ ಅಷ್ಟೇ ಚೆನ್ನಾಗಿ ಹೋಗಿದ್ದಾರೆ. ಅವನೊಂದಲ್ಲ, ಲೈಕ್ ನಮ್ಮ ಯಜಮಾನ ಸೀರಿಯಲ್ ಅಲ್ಲಿ ಯಾರ್ಯಾರು ಆರ್ಟಿಸ್ಟ್ ಗಳಿದಾರೋ, ನಾವೊಂದು ಜಾನ್ಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಹೌದು, ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದವರು, ಇನ್ಫ್ಲೂಯೆನ್ಸರ್ ಕೂಡ. ನಾನು ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಹೆಂಗ್ ಬರುತ್ತೋ, ಹೆಂಗ್ ಮಾಡ್ತಾರೆ, ಲೈಕ್ ಅದು ಆ ಒಂದು ಜಾನ್ಸಿ ಆಟಿಟ್ಯೂಡ್ ಬೇಕಲ್ಲ, ಆ ಒಂದು ಇದಕ್ಕೆ ಎಷ್ಟೋ 1000 ಕೋಟಿ ಓನರ್. ಆಮೇಲೆ ಆ ಒಂದು ಗತ್ತು ಬೇಕು, ಒಂದು ಡೈಲಾಗ್ ಹೇಳಿದ್ರೆ ಆ ಒಂದು ತೂಕ ಇರಬೇಕು ಅದ್ರಲ್ಲಿ. ಲೈಕ್ ಹೆಂಗೆ ಆಗತ್ತೆ ಅಂತ ನನ್ಗೂ ಗೊತ್ತಿಲ್ಲ. ಬಟ್ ಲೈಕ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದಾರೆ ಜಾನ್ಸಿ ಅವರು. ಓವರ್ ಆಲ್ ಯಜಮಾನ ಸೀರಿಯಲ್ ಯಾರ್ಯಾರು ನೋಡ್ತಾ ಇರ್ತಾರೋ, ಸೊ ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ರಾಘವೇಂದ್ರ ಆಗಿ? ಸೊ ನಮ್ದು ಸೀರಿಯಲ್ 10 ಗಂಟೆಗೆ ಬಂದ್ರು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಸೊ ಇವಾಗ ನಿಮ್ಮ ಆಶೀರ್ವಾದದಿಂದಾನೇ ಇವಾಗ ನಮ್ಗೆ 9 ಗಂಟೆ ಸ್ಲಾಟ್ ಸಿಕ್ಕಿದೆ ನಿನ್ನೆ ಸೋಮವಾರದಿಂದ. ಸೊ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ಹೆಂಗೆ ಸಪೋರ್ಟ್ ಮಾಡಿದಿರೋ ಸದಾ ಕಾಲ ನಮ್ಮ ಯಜಮಾನ ಟೀಮ್ ಮೇಲೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಸಡನ್ ಆಗಿ ಸಿಕ್ಕಿ ಇಂಟ್ರೋ ಕೊಟ್ಟಿದ್ರಿ, ರ್ಯಾಂಡಮ್ ಆಗಿದೆ. ಹೌದು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.